ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 10 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತ ನಿಮಗೆ ನೋಡಿ ಫ್ಲ್ಯಾಟಾಗಿ ಹಂಗೆ ಇದ್ದಂಗಿದೆ. ನಮಗೆ ಇದರಲ್ಲಿ ಒಳ್ಳೆ ಜಾಗ, ಒಳ್ಳೆಯ ವಾತಾವರಣ, ಸುತ್ತಮುತ್ತ ಎಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಅಂದರೆ ಅವರು ತೋಟಗಳು ಮಾಡ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ನಮಗೆ ಇದರಲ್ಲೇ ಕೂಡ ಒಂದು ಸಣ್ಣ ಕೆರೆ ಕಡೆಗೆ ಪಾಂಡ್ ಇದೆ ಒಂದು ಇಲ್ಲೇ. ಜಾಗ ಅಂತೂ ನಿಜವಲ್ಲೂ ತುಂಬ ಅದ್ಭುತವಾಗಿ ಚೆನ್ನಾಗಿದೆ. ಇವತ್ತು ನಾವು ಎಲ್ಲೇ ಹೋದರೂ ನಮಗೆ ಪ್ರತಿಯೊಬ್ಬರು ಹೇಳೋದು ಒಂದೇ ಬೆಲೆ, ಮಾತೆತ್ತರೆ 35 ಲಕ್ಷ, 40 ಲಕ್ಷ, 50 ಲಕ್ಷ ಅಂತ. ನಮಗೆ ಇದು ಮೈನ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಸ್ನೇಹಿತರೆ. 1 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ಇವರು ಪರ್ ಎಕರ್ ಬಂದು 24 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 24 ಲಕ್ಷ ಹೇಳ್ತಿದ್ದಾರೆ. ಇವರೇನು ಜಾಸ್ತಿ ಬಿಡೋದಿಲ್ಲ. ಇದ್ರಲ್ಲಿ ನಮಗೆ ಸ್ವಲ್ಪನೇ ರೇಟು ಕಡಿಮೆ ಮಾಡೋದವರು. ಯಾಕೆಂದರೆ ಜಾಗ ಫ್ಲ್ಯಾಟ್ ಆಗಿದೆ, ನಮಗಿಲ್ಲಿ ವರ್ಕಿಲ್ಲ. ನೀವಿಲ್ಲಿ 20 ಅಡಿ ತೊಗೊಂಡ್ರು ಬರೀ ಮೊನ್ನೆ, 30 ಅಡಿಗೆ ಹೋದ್ರು ಬರೀ ಮೊನ್ನೆ. ಅಷ್ಟು ಚೆನ್ನಾಗಿದೆ ಜಾಗ. ಎಲ್ಲ ಹೇಳೋದಲ್ಲ, ಸುತ್ತಮುತ್ತ ಒಳ್ಳೆ ಕಲ್ಟಿವೇಷನ್ ಮಾಡ್ಕೊಂಡಿದ್ದಾರೆ. ಮೈನ್ ರೋಡಿಂದ ಬರೀ 1 ಕಿಲೋಮೀಟರ್. ನಾವಿಲ್ಲಿ ಒಳ್ಳೆ ಅದ್ಭುತವಾದ ತೋಟ ಮಾಡಲಿಕ್ಕೆ ಹೇಳಿ ಮಾಡಿಸ್ತಂಥ ಜಾಗ. ರೈಟು ಕೂಡ ಅಂತ ಜಾಸ್ತಿ ಏನೂ ಅಲ್ಲ ಸ್ನೇಹಿತರೆ. ನಾವು ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಟ್ಸ್ ಗುಡ್. ನಿಜವಲ್ವೇ ರೈಟು ನಮಗೆ ಸಸ್ತವಾಗಿ ಕಡಿಮೆಯಾಗಿದೆ. ಇದು ಬೆಂಗಳೂರಿಗೆ 150 ಕಿಲೋಮೀಟರ್ ಸ್ನೇಹಿತರೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನಾವು ಇಲ್ಲಿ ನೀವು ಯಾವ ಥರದ ಗಿಡಗಳಾಗ್ತೀರ, ಯಾವ ಥರದ ತೋಟ ಮಾಡಬೇಕು ಅಂತೀರ, ನಿಮ್ಮ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಆಕಾಂಕ್ಷೆಯನ್ನು ಸಹಜವಾಗಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾವು ಇದನ್ನು ಯಾವ ರೀತಿ ಬೇಕಾದ್ರೂ ಬಳಸ್ಕೋಬೋದು. ಇಲ್ಲೊಂದು 2 ಬೋರ್ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ನಾವಿಲ್ಲಿ ಆರಾಮಾಗಿರ್ಬೋದು. ಯಾಕೆಂದ್ರೆ ಜಾಗ ಅಷ್ಟು ಚೆನ್ನಾಗಿದೆ ನೋಡಿ. ತಾವು ನೋಡ್ತಾ ಇದ್ದೀರಾ, ಫ್ಲ್ಯಾಟಾಗಿ ತುಂಬ ಸುಪೀರಿಯರ್ ಆಗಿದೆ ಜಾಗ ಮಾತ್ರ. 2 ಮಾತಿಲ್ಲ. ನಾವು ಇದನ್ನು ಮಟ್ಟ ಮಾಡ್ಕೋಬೇಕು ಅಂತಲೋ, ಇಲ್ಲ ಇನ್ನೊಂದು ಕ್ಲೀನ್ ಮಾಡಬೇಕು ಅಂತಲೋ, ಇಲ್ಲ ಗಿಡ ಬೆಳ್ಕೊಂಡಿದೆ ಅಂತಲೋ, ಅದೆಲ್ಲ ಏನಿಲ್ಲ. ತುಂಬ ಅದ್ಭುತವಾಗಿದೆ. ಈ ಥರ ಜಾಗಗಳಲ್ಲಿ ನಾವು ಒಳ್ಳೆ ತೋಟ ಮಾಡಿದ್ರೆ ನಿಜವಲ್ವೇ ಸೂಪರ್ ಇರುತ್ತೆ. ಮಾವು, ತೆಂಗು, ಅಡಿಕೆ, ಬಾಳೆ, ಯಾಕೆಂದರೆ ಎಲ್ಲ ನೀರಾವರಿ ಇರುವಂತಹ ಏರಿಯಾಗಳು ಸ್ನೇಹಿತರೆ. ನಾವಿಲ್ಲಿ ಯಾವ ಗಿಡ ಹಾಕ್ಬೋದು, ಏನು ಮಾಡ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಸಸ್ತವಾಗಿದೆ. ದಾಳಿಂಬೆ, ಸಪೋಟ, ಕಿವಿಹಣ್ಣು, ಆ್ಯಪಲ್ಲು, ಯಾವುದು ಬೇಕು ಆರಾಮಾಗಿ ಎಲ್ಲ ಥರದ ಗಿಡಗಳನ್ನ ಹಾಕ್ಬೋದು ನಮ್ಮಲ್ಲಿ. ಯಾಕೆಂದರೆ ಇವತ್ತು ನಾವು ಏನೇ ಒಂದು ಪಪಾಯ ಹಾಕೋರು ಕೂಡ ಇವತ್ತು ನಮಗೆ ಒಳ್ಳೆ ಇದೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ ದಾಳಿಂಬೆ, ಪಪಾಯ, ಸೀಬೆ, ನಾವು ಏನೇ ಹಾಕಲಿ, ಸಪೋಟ, ಇವೆಲ್ಲ ನಮ್ಮ ಹೆಲ್ತ್ ಫುಡ್. ಇವೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಅನುಕೂಲಕರವಾಗಿರುವಂತಹ ಹಣ್ಣುಗಳು ಸ್ನೇಹಿತರೆ. ನಾವು ಯಾವುದೇ ಫ್ರೂಟ್ಸ್ಗಳು ತಗೊಂಡ್ರೂ ಕೆಮಿಕಲ್ಸ್ ಅಂದರೆ ವಿಷಕಾರಿಕ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಯೋದ್ರಿಂದ ಪ್ರತಿಯೊಂದು ತೊಂದರೆ ಆಗುತ್ತೆ. ನಾವು ಈ ಥರ ಜಾಗದಲ್ಲಿ ನಿಜವಲ್ವೇ ಒಂದು 4 ಹಸ ಇಟ್ಕೊಂಡ್ರೂ ಸಾಕು. ಯಾಕಂದರೆ ಅಕ್ಕಪಕ್ಕ ಎಲ್ಲ ಜೋಳ ಬೆಳೆಯೋದ್ರಿಂದ ನಮಗೆ ಹಸುಗಳಿಗೆ ಆಹಾರ ಸಮಸ್ಯೆ ಕೂಡ ಇರಲ್ಲ ಸ್ನೇಹಿತರೆ. ಅದ್ರ ಗೊಬ್ಬರನೇ ಸಾಕು ನಮಗೆ ಜಮೀನುಗಳಿಗೆ. ಆದಷ್ಟು ನಾವು ಸಾವಯವ ಕೃಷಿ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲೂ ಕೂಡ ತೋಟಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಪಕ್ಕದಲ್ಲೇ ಒಳ್ಳೆ ತೋಟ ಮಾಡಿದ್ದಾರೆ. ತೋಟದಲ್ಲಿ ಕೂಡ ಮನೆ ಕಟ್ಕೊಂಡು ಆರಾಮಾಗಿ ಈ ಥರ ನಾವು ಕೂಡ ಅಷ್ಟೇ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ನಾವು ಇರಬಹುದು. ನಾವು ಏನೇ ಮಾಡಬೇಕಂದ್ರೂ ಆ ಜಾಗದಲ್ಲಿ ನಮಗೆ ಪ್ರತಿಯೊಂದು
ಕೂಡ ಅಷ್ಟೇ, ಒಂದು ವಾತಾವರಣ ಚೆನ್ನಾಗಿರಬೇಕು, ಭೂಮಿ ಕ್ಲಿಯರಾಗಿರಬೇಕು, ನೀರಾವರಿ ಚೆನ್ನಾಗಿರಬೇಕು, ಡಾಕ್ಯುಮೆಂಟ್ಸ್ ಕ್ಲಿಯರಾಗಿದ್ದರೆ ನಮಗೆ ಇವೆಲ್ಲ ಅನುಕೂಲ ಆಗೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಒಳ್ಳೆ ಜಾಗಗಳು ಬೇಕು ಅಂತ. ನಮಗೆ ಅದು ಮೈನ್ ರೋಡಿಂದ ಇನ್ನೊಂದು ವಿಲೇಜ್ಗೆ ಹೋಗುವಂಥ ರೋಡ್, ಅದು ಮೆಟ್ಲಿಂಗ್ ರೋಡು ಸ್ನೇಹಿತರೆ. ಅದರಲ್ಲಿ ಎರಡು ಮಾತಿಲ್ಲ, ಮೆಟ್ಲಿಂಗ್ ಎಲ್ಲ ಆಗಿರುವಂತಹ ಒಂದು ರಸ್ತೆ. ಆ್ಯಕ್ಚುಲಿ ಅದು ಕೂಡ ನಮಗೆ ಕಾಲಕ್ರಮೇಣ ತಾರ್ ರೋಡ್ ಆಗುತ್ತೆ ಕ್ಲೀನಾಗಿ. ನಾವು ಯಾವುದೇ ಜಮೀನು ಮೇಲೆ ಹೋಗುವಂಥದ್ದಿಲ್ಲ, ಇನ್ನೊಬ್ಬರು ಲ್ಯಾಂಡ್ಲಿ ಅನುಕಂಪದಲ್ಲಿ ಬಿಡಿಸ್ಕೊಂಡಿರುವಂತಹ ದಾರಿನೂ ಅಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.